Good morning, students. So, in the previous class, we have learned about the concept of goodwill and also the factors affecting the valuation of goodwill. So, in today's class, we'll go to the next concept, that is methods of valuation of goodwill. So, previous class ಅಲ್ಲಿ ನಾವು goodwill ಅಂದ್ರೆ ಏನು ಅನ್ನೋದನ್ನ ಅಲ್ಲಿ ಸ್ಟಡಿ ಮಾಡಿದ್ದೇವೆ. ಅದರ ಜೊತೆಗೆ ನಾವು ಯಾವ ಫ್ಯಾಕ್ಟರ್ಸ್ ಗಳು ನಮ್ಮ goodwill valuation ಅನ್ನು ಎಫೆಕ್ಟ್ ಮಾಡ್ತವೆ ಅನ್ನೋದನ್ನ ನೋಡ್ತೀವಿ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ ಅನ್ನು ಹೋಗ್ತಾ ಇದ್ದೇವೆ, ದಟ್ ಈಸ್ ಮೆಥಡ್ಸ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್. ಸೊ ಮೆಥಡ್ಸ್ ಅನ್ನು ನೋಡಿದ್ರೆ goodwill ಅಲ್ಲಿ ಮೂರು ತರ ಮೆಥಡ್ಸ್ ಬರ್ತವೆ. ಒಂದನೇದು ಎವರೇಜ್ ಪ್ರಾಫಿಟ್ಸ್ ಅಂತ ಬರುತ್ತೆ, ಸೆಕೆಂಡ್ ಒನ್ ಸೂಪರ್ ಪ್ರಾಫಿಟ್ಸ್ ಬರುತ್ತೆ, ಥರ್ಡ್ ಒನ್ ಕ್ಯಾಪಿಟಲೈಸೇಷನ್ ಅಂತ ಬರುತ್ತೆ. ಸೊ ಇದರಲ್ಲಿ ನಾವು ಒಂದೊಂದೇ ಮಾಡ್ತಾ ಹೋಗ್ತೇವೆ. ಸೊ ಮೊದಲಿಗೆ ನಾವು ಎವರೇಜ್ ಪ್ರಾಫಿಟ್ ಮೆಥಡ್ ಅನ್ನು ಮಾಡ್ತಾ ಇದ್ದೇವೆ. ಸೊ ಎವರೇಜ್ ಪ್ರಾಫಿಟ್ ಅಂತ ಬಂದಾಗ, ಸೊ ಎವರೇಜ್ ಅಂತ ಬಂದಾಗ, ಸೊ ನಾವು ಒಂದಿಷ್ಟು ಗಿವನ್ ಡಾಟಾ ಇರುತ್ತೆ. ಸೊ ಅದರಲ್ಲಿ ನಾವು ಏನು ಮಾಡಬೇಕು, ಎವರೇಜ್ ಅನ್ನು ತೆಗಿಬೇಕು. ಸೊ ಅದೇ ಎವರೇಜ್ ಪ್ರಾಫಿಟ್ ಆಗುತ್ತೆ. ಸೊ ಎವರೇಜ್ ಪ್ರಾಫಿಟ್ ಗೆ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ, ಆದರೂ ಕೂಡ ನಾನು ಹೇಳ್ತಾ ಇದ್ದೇನೆ. ಸೊ ಎವರೇಜ್ ಪ್ರಾಫಿಟ್ ಇಸ್ ಈಕ್ವಲ್ ಟು, ಸೊ ಎವರೇಜ್ ಪ್ರಾಫಿಟ್ ನ ಫಾರ್ಮುಲಾ ಇದೆ, ಎವರೇಜ್ ಪ್ರಾಫಿಟ್ ಇಸ್ ಈಕ್ವಲ್ ಟು ಟೋಟಲ್ ಪ್ರಾಫಿಟ್ಸ್. ಸೊ ಟೋಟಲ್ ಪ್ರಾಫಿಟ್ಸ್ ಎಷ್ಟು ಕೊಟ್ಟಿರ್ತಾರೋ ಅಷ್ಟು ಪ್ರಾಫಿಟ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್. ಸೊ ಎಷ್ಟು ಇಯರ್ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೋ ಅಷ್ಟು ಇಯರ್ ಏನು ಮಾಡಬೇಕು, ನಾವು ಅಲ್ಲಿ ಕೆಳಗಡೆ ಹೇಳ್ತಾ ಹೋಗಬೇಕು. ಸೊ ಇದರ ಮೇಲೆ ನಾನು ಒಂದು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ತಾ ಇದ್ದೇನೆ. ಸೊ ನಿಮಗೆ ಅವಾಗ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಮೊದಲಿಗೆ ನಾವು ಆ ಪ್ರಾಬ್ಲಮ್ ಅನ್ನು ಒಂದ್ಸತಿ ಓದ್ಕೊಂಡು ಬರೋಣ. The profits for the 5 years of firm are as follows. So they have given the information regarding profits of the firm. So 5 years of profits ಅನ್ನು ಕೊಟ್ಟಿದ್ದಾರೆ. Year 2010. So in the year 2010 they have earned the profit of rupees 4 lakh. So 4 ಲಕ್ಷ ಪ್ರಾಫಿಟ್ ಆಗಿದೆ 2010 ಅಲ್ಲಿ. ಅದೇ ರೀತಿ ಏನು ಕೊಟ್ಟಿದ್ದಾರೆ ನಮಗೆ ನೆಕ್ಸ್ಟ್ ಇಯರ್ಸ್ ಕೊಟ್ಟಿದ್ದಾರೆ. Year 2011. So they have earned 3,88,000. In the year 2012 they have earned 4,50,000. So 4 ಲಕ್ಷ 50,000 2012 ಅಲ್ಲಿ earn ಮಾಡಿದ್ದಾರೆ. In the year 2013 they have earned 4,45,000. So 4 ಲಕ್ಷ 45,000 ಯಾವ ಇಯರ್ ಅಲ್ಲಿ ಬಂದಿದೆ, 2013 ಅಲ್ಲಿ ಬಂದಿದೆ. 2014 ಅಲ್ಲಿ ಏನು ಮಾಡಿದ್ದಾರೆ, 5 lakh ಅವರಿಗೆ ಪ್ರಾಫಿಟ್ ಆಗಿದೆ. ಸೊ ಈ ತರ ನಮಗೆ 5 ಇಯರ್ಸ್ ಪ್ರಾಫಿಟ್ಸ್ ಅನ್ನು ಕೊಟ್ಟಿದ್ದಾರೆ. ಸೊ ಫಸ್ಟ್ ಇಯರ್ ಎಷ್ಟಾಗಿದೆ ಪ್ರಾಫಿಟ್, 4 lakh ಆಗಿದೆ, ಅದನ್ನ ಅಂಡರ್ಲೈನ್ ಮಾಡ್ತಾ ಇದ್ದೇನೆ. ಸೆಕೆಂಡ್ ಇಯರ್ 3,88,000 ಆಗಿದೆ. ಥರ್ಡ್ ಇಯರ್ 4,50,000 ಆಗಿದೆ. ಫೋರ್ತ್ ಇಯರ್ 4,45,000 ಆಗಿದೆ. ಅಂಡ್ ಲಾಸ್ಟ್ ಇಯರ್ ಎಷ್ಟಾಗಿದೆ, 5 lakh ಆಗಿದೆ. ಸೊ ಇವಿಷ್ಟು ಪ್ರಾಫಿಟ್ಸ್ ಗಳನ್ನ ನಮ್ಗೆ ಏನ್ ಮಾಡಿದ್ದಾರೆ, 5 ಇಯರ್ಸ್ ಪ್ರಾಫಿಟ್ಸ್ ಗಳನ್ನ ಏನ್ ಮಾಡಿದ್ದಾರೆ, ನಮ್ಗೆ ಇಲ್ಲಿ ಡಾಟಾ ಕೊಟ್ಟಿದ್ದಾರೆ. Calculate goodwill of the firm on the basis of 4 years of purchase of 5 years average profit. So ನಮಗೆ ಏನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಹೇಳಿದ್ದಾರೆ, goodwill of the firm ಅನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಹೇಳಿದ್ದಾರೆ. So on the basis of, so ನಮಗೆ ಬೇಸಿಸ್ ಕೊಟ್ಟಿದ್ದಾರೆ, on the basis of 4 years of purchase ಅಂತ ಹೇಳಿದ್ದಾರೆ. ಸೊ ನಾವು ಏನು ಮಾಡಬೇಕು, 4 years ಪರ್ಚೇಸ್ ಮಾಡಬೇಕು ಅಂದ್ರೆ ಅದನ್ನ ನಮಗೆ ಎವರೇಜ್ ಪ್ರಾಫಿಟ್ ಎಷ್ಟು ಬರುತ್ತೋ ಅದರ ಮೇಲೆ ಏನು ಮಾಡಬೇಕು, ಅದನ್ನ ಮಲ್ಟಿಪ್ಲೈ ಮಾಡಬೇಕು 4 ಟೈಮ್ಸ್ ಪರ್ಚೇಸ್ ಅಂತ. ಸೊ ಅದನ್ನು ಕೂಡ ಇಲ್ಲಿ ಹೇಳಿದ್ದಾರೆ, ಆನ್ ದ ಬೇಸಿಸ್ ಆಫ್ 4 years ಪರ್ಚೇಸ್ ಆಫ್ 5 years ಎವರೇಜ್ ಪ್ರಾಫಿಟ್ ಅಂತ ಹೇಳಿದ್ದಾರೆ. ಸೊ ಎವರೇಜ್ ಪ್ರಾಫಿಟ್ ನ ನಾವೇನ್ ಮಾಡಬೇಕು, 4 years ಪರ್ಚೇಸ್ ಮಾಡಬೇಕು. ಸೊ ಸೊಲ್ಯೂಷನ್ ಗೆ ಹೋಗೋದಕ್ಕೆ ಮುಂಚೆ ನಾವೇನ್ ಮಾಡಬೇಕು, ಒಂದಿಷ್ಟು ಇವನ್ನ ಕೊಟ್ಟಿರೋ ಇನ್ಫಾರ್ಮೇಶನ್ ಅನ್ನು ನಾವೇನ್ ಮಾಡಬೇಕು, ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಸೊ ನಮ್ಗೆ ಏನ್ ಕೊಟ್ಟಿದ್ದಾರೆ, ಪ್ರಾಫಿಟ್ ಗಳನ್ನ ಕೊಟ್ಟಿದ್ದಾರೆ, 5 years ಪ್ರಾಫಿಟ್ಸ್ ಅನ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ ನಮಗೆ ಏನು ಹೇಳಿದ್ದಾರೆ, goodwill on the basis of 4 years purchase ಅಂತ ಹೇಳಿದ್ದಾರೆ. ಸೊ ಇಷ್ಟು ಇನ್ಫಾರ್ಮೇಶನ್ ನಮ್ಗೆ ಕೊಟ್ಟಿದ್ದಾರೆ. ಸೊ ನಾವು ಮೊದಲಿಗೆ ಏನು ಮಾಡಬೇಕು, ಎವರೇಜ್ ಪ್ರಾಫಿಟ್ಸ್ ಎಷ್ಟಾಗುತ್ತೆ ಅಂತ ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇದು ಸೊಲ್ಯೂಷನ್ ಬರ್ತಾ ಇದೆ. ಸೊ ಸೊಲ್ಯೂಷನ್ ಅಲ್ಲಿ ನಾನು ಎವರೇಜ್ ಪ್ರಾಫಿಟ್ಸ್ ಅನ್ನು ಮಾಡ್ತೇನೆ. ಸೊ ನಾವು ಎವರೇಜ್ ಪ್ರಾಫಿಟ್ಸ್ ಅನ್ನ ಟೇಬಲ್ ಅನ್ನ ಹಾಕಬೇಕು ಅಥವಾ ನಾವು ಹಾಗೆ ಕೂಡ ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ಇಲ್ಲಿ ಬರ್ತಾ ಇದೆ, ಎವರೇಜ್ ಪ್ರಾಫಿಟ್ is equal to, so average profit na formula ಬರ್ತಾ ಇದೆ. ಸೊ ಏನು average profit ನ ಫಾರ್ಮುಲಾ, total profits divided by number of years purchase, sorry number of years. ಸೊ number of years ಕೊಟ್ಟಿದ್ದಾರೆ, number of years ಬರ್ತಾ ಇದೆ. ಸೊ ನಮಗೆ total profits ಎಷ್ಟಿದೆ ಅಂತ ಗೊತ್ತಿಲ್ಲ. ಸೊ ನಮಗೆ 5 years ನ ಪ್ರಾಫಿಟ್ ಕೊಟ್ಟಿದ್ದಾರೆ. ಸೊ ಅಷ್ಟನ್ನು ನಾವು ಏನು ಮಾಡಬೇಕು, ಇಲ್ಲಿ ಟೋಟಲ್ ಮಾಡ್ತಾ ಹೋಗಬೇಕು. ಸೊ ಇಲ್ಲಿ ಬರೀತೇನೆ ಇಯರ್ಸ್ ಅಂತ ಬರ್ತಾ ಇದೆ. ಸೊ ಇಲ್ಲಿ ಪ್ರಾಫಿಟ್ಸ್ ಅಂತ ಬರ್ತಾ ಇದೆ. ಸೊ ಅಷ್ಟು ಇಯರ್ ನ ಪ್ರಾಫಿಟ್ಸ್ ಮತ್ತೆ
ಪ್ರಾಫಿಟ್ಸ್ ಮತ್ತೆ ಇಯರ್ ಅನ್ನು ಬರ್ತಾ ಇದ್ದಾರೆ. ಸೊ ಒಂದು ಸಣ್ಣ ಟೇಬಲ್ ಹಾಕೊಳ್ಬೇಕು, ಇಯರ್ಸ್ ಕಾಲಮ್ ಅದ್ರ ಜೊತೆಗೆ ಪ್ರಾಫಿಟ್ಸ್ ಕಾಲಮ್ ಹಾಕೋಬೇಕು. ಸೊ 5 ಇಯರ್ಸ್ 2010 ಇಂದ ಸ್ಟಾರ್ಟ್ ಆಗ್ತಾ ಇದೆ. 2010, 11, 12, 13 and 14. 2014 ವರೆಗೂ ಇದೆ. ಸೊ ಇದನ್ನ ಬರೀಬೇಕು. ಸೊ ಟೋಟಲ್ ಅನ್ನು ಬರೀಬೇಕು, ಟೋಟಲ್ ಪ್ರಾಫಿಟ್ಸ್ ಬರೀಬೇಕು. ಸೊ ಎಲ್ಲ ಪ್ರಾಫಿಟ್ಸ್ ಗಳನ್ನು ಬರ್ಕೊಳ್ಬೇಕು. ಸೊ 2010 ಗೆ 4 lakh ಇದೆ, ಸೊ ಅದನ್ನು ಬರೀಬೇಕು. 2011 ಗೆ 3,98,000 ಇದೆ, ಅದನ್ನು ಬರೀಬೇಕು. 2012 ಗೆ 4,50,000 ಇದೆ, ಅದನ್ನು ಬರೀಬೇಕು. 2013 ಗೆ 4,45,000 ಇದೆ, ಅದನ್ನು ಬರೀಬೇಕು. ಸೊ ಲಾಸ್ಟ್ ಒಂದು ಎಷ್ಟಿದೆ 2014 ಗೆ 5 lakh ಇದೆ, ಸೊ ಅದನ್ನು ಬರೀಬೇಕು. ಸೊ ಈಗ ನಾವೇನು ಮಾಡಬೇಕು, ಎಲ್ಲ ಪ್ರಾಫಿಟ್ಸ್ಗಳನ್ನ ಏನು ಮಾಡಬೇಕು, ಟೋಟಲ್ ಮಾಡಬೇಕು. ಸೊ ನಮ್ಗೆ ಏನು ಸಿಗುತ್ತೆ, ಟೋಟಲ್ ಪ್ರಾಫಿಟ್ ಸಿಗುತ್ತೆ. ಸೊ ಟೋಟಲ್ ಪ್ರಾಫಿಟ್ ಎಷ್ಟಾಗಿದೆ ನೋಡಬೇಕು, ಎಷ್ಟಾಗಿದೆ 21,93,000 ಆಗಿದೆ. ಟೋಟಲ್ ಪ್ರಾಫಿಟ್ಸ್ ಎಷ್ಟಾಗುತ್ತೆ 21,93,000 ಆಗುತ್ತೆ. ಸೊ ಈಗ ನಮಗೆ ಫಾರ್ಮುಲಾದಲ್ಲಿ ಏನಿದೆ, ಟೋಟಲ್ ಪ್ರಾಫಿಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಮಗೆ ಗೊತ್ತಿರಲಿಲ್ಲ ಟೋಟಲ್ ಪ್ರಾಫಿಟ್ಸ್, ಸೊ ಅದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ. 21,93,000 ಇದೆ. ಸೊ ಅದನ್ನ ನಾವಲ್ಲಿ ಹಚ್ಚೋಣ. 21,93,000 ಟೋಟಲ್ ಪ್ರಾಫಿಟ್ಸ್ ಡಿವೈಡೆಡ್ ಬೈ ಫಾರ್ಮುಲಾ ಏನಿದೆ, ನಂಬರ್ ಆಫ್ ಇಯರ್ಸ್ ಅಂತ ಹೇಳಿದ್ದಾರೆ. ಸೊ ನಾವಿಲ್ಲಿ ಎಷ್ಟು ಇಯರ್ ಇನ್ಫಾರ್ಮೇಶನ್ ಅನ್ನ ಪಡೆದಿರ್ತೀವೋ ಅದನ್ನೇ ನಾವೇನು ಮಾಡಬೇಕು, ಅಲ್ಲಿ ಬರೀಬೇಕು. ಸೊ ನಂಬರ್ ಆಫ್ ಇಯರ್ಸ್ ಎಷ್ಟಾಗುತ್ತೆ 2010, 11, 12, 13, 14. ಸೊ ಎಷ್ಟು ಇಯರ್ ಆಗುತ್ತೆ 5 ಇಯರ್ಸ್ ಆಗುತ್ತೆ. ಸೊ ಅದನ್ನ ನಾವು ಇಲ್ಲಿ ಬರೀಬೇಕು. ಸೊ ಇದನ್ನ ಡಿವೈಡ್ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ 4,38,600 ಬರುತ್ತೆ. ಎಷ್ಟು ಬರುತ್ತೆ ಅವರೇಜ್ ಪ್ರಾಫಿಟ್ಸ್ ಎಷ್ಟು ಬರುತ್ತೆ 4,38,600 ಬರುತ್ತೆ. ಸೊ ಈಗ ನಮ್ಗೆ ಸಿಕ್ಕು ಅವರೇಜ್ ಪ್ರಾಫಿಟ್ ಸಿಕ್ಕಿದೆ. ಸೊ ಗುಡ್ ವಿಲ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ದಾರೆ, ಆನ್ ದ ಬೇಸಿಸ್ ಆಫ್ 4 years ಪರ್ಚೇಸಸ್ ಆಫ್ 5 years ಅವರೇಜ್ ಪ್ರಾಫಿಟ್. ಸೊ ಇದೇನಿದೆ, ಈಗ ನಮಗೆ ಏನು ಅವರೇಜ್ ಪ್ರಾಫಿಟ್ ಸಿಕ್ಕಿದೆ ಅದು ಎಷ್ಟು ಇಯರ್ ಆಗಿದೆ 5 year ಆಗಿದೆ. ಸೊ ಇದನ್ನ ನಾವು 4 times ಪರ್ಚೇಸ್ ಇಂಟು ಮಾಡಿದಾಗ ನಮಗೆ ಏನು ಸಿಗುತ್ತೆ, ಟೋಟಲ್ ಗುಡ್ ವಿಲ್ ಆಫ್ ದಿ ಫರ್ಮ್ ಸಿಗುತ್ತೆ. ಸೊ ಅದಕ್ಕೆ ಬರೀಬೇಕು, therefore goodwill of the firm is equal to so ಏನು ಬರೀಬೇಕು, average profit ಇದೆ, average profit. ಸೊ ಇದನ್ನ ಇಲ್ಲಿ ಬರೀತೀನಿ, average profit into number of years purchased. ಸೊ ಇದು ನಮಗೆ ಕ್ವಶನ್ ಅಲ್ಲಿ ಕೇಳಿದ್ದಾರೆ, ಅವರೇ ಹೇಳಿದ್ದಾರೆ, ಏನಂತ ಹೇಳಿದ್ದಾರೆ, ನಂಬರ್ ಆಫ್ ಇಯರ್ಸ್ ಪರ್ಚೇಸ್ ಅಂತ ಹೇಳಿದ್ದಾರೆ. ಸೊ ಅವರೇಜ್ ಪ್ರಾಫಿಟ್ ಏನು ಬಂದಿರುತ್ತೆ ಅದಕ್ಕೆ ನಾವು ಏನು ಮಾಡಬೇಕು 4 years ನಂಬರ್ ಆಫ್ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಗುಡ್ ವಿಲ್ ಏನಾಗುತ್ತೆ, ನಮ್ದು ಗುಡ್ ವಿಲ್ ಏನಾಗುತ್ತೆ ಫಾರ್ಮುಲಾ ಈ ತರ ಆಗುತ್ತೆ. ಸೊ ನಂಬರ್ ಆಫ್ ಇಯರ್ಸ್ ಆಫ್ ಪರ್ಚೇಸ್ ಏನಿರುತ್ತೆ ಕ್ವಶನ್ ಅಲ್ಲಿ ಬೇರೆ ಬೇರೆ ತರ ಇರುತ್ತೆ. ಸೊ ಯಾವ ತರ ಇರುತ್ತೆ, ಎಷ್ಟು ಕೊಟ್ಟಿರ್ತಾರೆ ಅದನ್ನ ನಾವು ಇಲ್ಲಿ ತಗೊಳ್ತಾ ಹೋಗ್ಬೇಕು. ಸೊ ನಮಗೆ ಅವರೇಜ್ ಪ್ರಾಫಿಟ್ ಕಂಡುಹಿಡಿದಿದ್ದೀವಿ. ಸೊ ಎಷ್ಟು ಬಂದಿದೆ ಅವರೇಜ್ ಪ್ರಾಫಿಟ್ 4,38,600 ಬಂದಿದೆ. ಸೊ ಇದಕ್ಕೆ ನಾವೇನು ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು. ಎಷ್ಟು ಇಯರ್ಸ್ ಮಾಡಬೇಕು, ನಮಗೆ 4 years ಆಫ್ ಪರ್ಚೇಸ್ ಗುಡ್ ವಿಲ್ ಇದೆ ಅಂತ ಹೇಳಿದ್ದಾರೆ. ಸೊ 4 years ಆಫ್ ಪರ್ಚೇಸ್ ಮಾಡಬೇಕು, ಇಂಟು 4 ಮಾಡಬೇಕು. ಸೊ ನಮಗೆ ಎಷ್ಟು ಬರುತ್ತೆ 17,54,000 ಬರುತ್ತೆ. ಎಷ್ಟು ಬರುತ್ತೆ 17,54,000 ಬರುತ್ತೆ. ಸೊ ಇದೇನಾಗುತ್ತೆ ಗುಡ್ ವಿಲ್ ಆಫ್ ದಿ ಫರ್ಮ್. ಸೊ ಇದೇನಾಗುತ್ತೆ, ಈ ಅಮೌಂಟ್ ಏನಾಗುತ್ತೆ ಟೋಟಲ್ ಗುಡ್ ವಿಲ್ ಆಫ್ ದಿ ಫರ್ಮ್ ಎಷ್ಟಾಗುತ್ತೆ 17,54,000 ಆಗುತ್ತೆ. ಸೊ ಈ ತರ ನಾವೇನ್ ಮಾಡಬೇಕು, ಅವರೇಜ್ ಪ್ರಾಫಿಟ್ಸ್ ಅನ್ನು ಮಾಡಬೇಕು. ಸೊ ಇನ್ನೊಂದ್ಸತಿ ರಿಪೀಟ್ ಮಾಡ್ತಾ ಇದ್ದೀವಿ. ಸೊ ಮೊದಲಿಗೆ ನಾವೇನ್ ಮಾಡಬೇಕು, ಫಾರ್ಮುಲಾ ಬರಬೇಕು, ಅವರೇಜ್ ಪ್ರಾಫಿಟ್ಸ್ ಇಸ್ ಈಕ್ವಲ್ ಟು ಟೋಟಲ್ ಪ್ರಾಫಿಟ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್ ಮಾಡಬೇಕು. ಸೊ ಆ ನಂತರ ನಾವೇನ್ ಮಾಡಬೇಕು, ಟೋಟಲ್ ಪ್ರಾಫಿಟ್ಸ್ ಅನ್ನು ಕಂಡುಹಿಡಿಯಬೇಕು. ಸೊ ಅಷ್ಟು ಇಯರ್ಸ್ ಗಳನ್ನ ಕೊಟ್ಟಿರೋ
ಟೋಟಲ್ ಇನ್ಫಾರ್ಮೇಶನ್ ಅನ್ನು ಬರೀಬೇಕು, ಅದರ ಜೊತೆಗೆ ಪ್ರಾಫಿಟ್ಸ್ ಕೂಡ ಬರೀಬೇಕು. ಸೊ ಬರೆದು ನಾವು ಏನು ಮಾಡಬೇಕು, ಅದನ್ನ ಟೋಟಲ್ ಮಾಡಬೇಕು. ಟೋಟಲ್ ಪ್ರಾಫಿಟ್ಸ್ ಅನ್ನು ಮಾಡಬೇಕು. ಎಷ್ಟು ಬರುತ್ತೆ? 21,93,000 ಬರುತ್ತೆ ಟೋಟಲ್ ಪ್ರಾಫಿಟ್ಸ್. ಸೊ ಆ ನಂತರ ನಾವು ಏನು ಮಾಡಬೇಕು, ನಮಗೆ ಟೋಟಲ್ ಪ್ರಾಫಿಟ್ಸ್ ಸಿಕ್ಕಾಯ್ತು. ಸೊ ಅವಾಗ ನಾವು ಏನು ಮಾಡಬೇಕು, 21,93,000 ಬರೀಬೇಕು, ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್ ಮಾಡಬೇಕು. ಸೊ ಎಷ್ಟು ಇಯರ್ಸ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅದೇ ನಮ್ಮ ನಂಬರ್ ಆಫ್ ಇಯರ್ಸ್ ಆಗಿರುತ್ತೆ. ಸೊ 5 ಇಯರ್ಸ್ ಕೊಟ್ಟಿದ್ದಾರೆ, ಸೊ ಅದಕ್ಕೆ ಡಿವೈಡೆಡ್ ಬೈ 5 ಮಾಡಬೇಕು. ಸೊ ನಮಗೆ ಅವಾಗ ಏನು ಸಿಗುತ್ತೆ, ಅವರೇಜ್ ಪ್ರಾಫಿಟ್ ಬರುತ್ತೆ. ಎಷ್ಟು ಬರುತ್ತೆ? 4,38,600 ಬರುತ್ತೆ. ಸೊ ಈಗ ನಮಗೆ ಅವರೇಜ್ ಪ್ರಾಫಿಟ್ ಸಿಕ್ಕಿದೆ 4,38,600. ಈಗ ನಾವು ಏನು ಮಾಡಬೇಕು, ಟೋಟಲ್ ಗುಡ್ವಿಲ್ ಆಫ್ ದ ಫರ್ಮ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅದಕ್ಕೆ ನಾವು ಏನು ಮಾಡಬೇಕು, ಅವರೇಜ್ ಪ್ರಾಫಿಟ್ ಅನ್ನು ತಗೊಳ್ಬೇಕು. ಸೊ ನಮಗೆ ಕ್ವಶನ್ ಅಲ್ಲಿ ಹೇಳಿದ್ದಾರೆ ಅವರೇಜ್ ಪ್ರಾಫಿಟ್ ನ 4 ಇಯರ್ಸ್ ಆಫ್ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಫಾರ್ಮುಲಾ ಬರೆದಿದ್ದೀನಿ. ಸೊ ಇದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಅವರೇಜ್ ಪ್ರಾಫಿಟ್, ಸೊ ಅವರೇಜ್ ಪ್ರಾಫಿಟ್ ಕೊಟ್ಟಿದ್ದಾರೆ 5 ಇಯರ್ಸ್ ಅವರೇಜ್ ಪ್ರಾಫಿಟ್ ಇಂಟು ನಂಬರ್ ಆಫ್ ಇಯರ್ಸ್ ಪರ್ಚೇಸ್ ಅಂತ ಬರೆದಿದ್ದೀನಿ. ಸೊ ಇಲ್ಲಿ ನಮಗೆ ಹೇಳಿದ್ದಾರೆ 4 ಇಯರ್ಸ್ ಆಫ್ ಪರ್ಚೇಸ್ ಅಂತ ಹೇಳಿದ್ದಾರೆ. ಸೊ ಅದನ್ನ ಬರೆದಿದ್ದೀನಿ. ಸೊ ಆ ನಂತರ ನಾನು ಏನು ಬರೆದಿದ್ದೀನಿ, ಅಮೌಂಟ್ ಅನ್ನು ಬರೆದಿದ್ದೀನಿ. ಅವರೇಜ್ ಪ್ರಾಫಿಟ್ ಎಷ್ಟು ಬಂದಿದೆ? 4,38,600 ಬಂದಿದೆ. 8 to 4 ಮಾಡಿದ್ದೀನಿ. ಸೊ 4 ಯಾಕೆ ಮಾಡಿದ್ದೀನಿ, ಅವರೇ ಹೇಳಿದ್ದಾರೆ 4 ಇಯರ್ಸ್ ಆಫ್ ಪರ್ಚೇಸ್ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ 8 to 4 ಮಾಡಿದ್ದೀನಿ. ಸೊ ಎಷ್ಟಾಗುತ್ತೆ? 17,54,000 ಆಗುತ್ತೆ. ಸೊ ಇದು ಏನಾಗುತ್ತೆ, ಟೋಟಲ್ ಗುಡ್ವಿಲ್ ಆಫ್ ದಿ ಫರ್ಮ್ ಎಷ್ಟಾಗುತ್ತೆ? 17,54,000 ಆಗುತ್ತೆ. ಸೊ ಈ ತರ ನಾವು ಏನು ಮಾಡ್ತೇವೆ, ಅವರೇಜ್ ಪ್ರಾಫಿಟ್ ಮೆಥಡ್ ಅನ್ನು ನಾವಿಲ್ಲಿ ಫಾಲೋ ಮಾಡ್ತೀವಿ. ಸೊ ಈಗ ನಾನು ಏನು ಮಾಡ್ತೇನೆ, ನೆಕ್ಸ್ಟ್ ಮೆಥಡ್ ಹೋಗ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಮೆಥಡ್ ಯಾವ್ದಪ್ಪ ಅಂತಂದ್ರೆ ಸೂಪರ್ ಪ್ರಾಫಿಟ್ ಮೆಥಡ್. ಸೊ ಇದು ನಿಮಗೆ ಅರ್ಥ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ನಿಮಗೆ ಯಾವುದೇ ತರಹದ ಡೌಟ್ಸ್ ಬಂದಲ್ಲಿ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಸ್ಟೂಡೆಂಟ್ಸ್, ಅವರೇಜ್ ಪ್ರಾಫಿಟ್ ಅಲ್ಲಿ ಇನ್ನೊಂದು ಮೆಥಡ್ ಬರುತ್ತೆ. ಸೊ ಅದ್ಯಾವಪ್ಪ ಅಂತಂದ್ರೆ ವೇಟೆಡ್ ಅವರೇಜ್ ಪ್ರಾಫಿಟ್ ಮೆಥಡ್ ಅಂತ ಬರುತ್ತೆ. ಸೊ ಅದರಲ್ಲಿ ನಾವೇನ್ ಮಾಡ್ತೇವೆ, ವೇಟ್ಸ್ ಅನ್ನ ತಗೊಂಡು ಏನ್ ಮಾಡ್ತೇವೆ, ಅವರೇಜ್ ಪ್ರಾಫಿಟ್ ಅನ್ನು ಫೈಂಡ್ ಔಟ್ ಮಾಡ್ತೇವೆ. ಸೊ ಅವರೇಜ್ ಪ್ರಾಫಿಟ್ ಫಾರ್ಮುಲಾ ಇಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್. ಸೊ ಪ್ರಾಡಕ್ಟ್ ನ ಟೋಟಲ್ ಮಾಡಬೇಕು ಡಿವೈಡೆಡ್ ಬೈ ಟೋಟಲ್ ವೇಟ್ಸ್. ಸೊ ಏನು ಬರುತ್ತೆ, ಟೋಟಲ್ ಪ್ರಾಡಕ್ಟ್ ಡಿವೈಡೆಡ್ ಬೈ ಟೋಟಲ್ ವೇಟ್ಸ್. ಸೊ ಟೋಟಲ್ ಪ್ರಾಡಕ್ಟ್ ಅಂತ ಬಂದಾಗ, ಸೊ ಹೇಗೆ ನಾವು ಟೋಟಲ್ ಪ್ರಾಡಕ್ಟ್ ಅನ್ನು ಮಾಡ್ತೀವಿ ಅಂತ ಹೇಳಿದ್ರೆ, ಪ್ರಾಫಿಟ್ಸ್ ಗಳನ್ನ ಕೊಟ್ಟಿರ್ತಾರೆ, ಅದರ ಜೊತೆಗೆ ನಮ್ಗೆ ಏನು ಕೊಟ್ಟಿರ್ತಾರೆ, ವೇಟ್ಸ್ ಕೂಡ ಕೊಟ್ಟಿರ್ತಾರೆ. ಸೊ ಅದನ್ನ ನಾವೇನ್ ಮಾಡಬೇಕು, ಪ್ರಾಫಿಟ್ಸ್ ಇಂಟು ವೇಟ್ಸ್ ಮಾಡಬೇಕು. ಸೊ ನಮ್ಗೆ ಅವಾಗ ಏನು ಸಿಗುತ್ತೆ, ಟೋಟಲ್ ಪ್ರಾಡಕ್ಟ್ ಸಿಗುತ್ತೆ. ಟೋಟಲ್ ಪ್ರಾಡಕ್ಟ್ ಸಿಕ್ಕ ಮೇಲೆ ನಾವು ಏನು ಮಾಡಬೇಕು, ಅದನ್ನ ಡಿವೈಡ್ ಬೈ ಟೋಟಲ್ ವೇಟ್ಸ್ ಅನ್ನು ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ, ವೇಟೆಡ್ ಅವರೇಜ್ ಪ್ರಾಫಿಟ್ ಸಿಗುತ್ತೆ. ಸೊ ಇದರ ಮೇಲೆ ನಾನು ಒಂದು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ತೇನೆ. ಸೊ ಆ ನಂತರ ನಮಗೆ ಈಸಿ ಅದು ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಸ್ಟೂಡೆಂಟ್ಸ್, ಈಗ ನಾವು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡೋಣ. ಸೊ ಮೊದಲಿಗೆ ನಾವು ಪ್ರಾಬ್ಲಮ್ ಅನ್ನು ಒಂದ್ಸತಿ ಓದೋಣ. ದ ಪ್ರಾಫಿಟ್ಸ್ ಆಫ್ ದ ಫರ್ಮ್ ಫಾರ್ 5 ಇಯರ್ಸ್ ಆರ್ ಆಸ್ ಫಾಲೋಸ್. ಸೊ ಫರ್ಮ್ ನ ಪ್ರಾಫಿಟ್ಸ್ ಅನ್ನು ಕೊಟ್ಟಿದ್ದಾರೆ, 5 ಇಯರ್ಸ್ ಪ್ರಾಫಿಟ್ಸ್ ಅನ್ನು ಕೊಟ್ಟಿದ್ದಾರೆ. ಸೊ ಈ ತರ ಕೊಟ್ಟಿದ್ದಾರೆ, ಇಯರ್ ಕಾಲಮ್ ಕೊಟ್ಟಿದ್ದಾರೆ, ಇಯರ್ ಟೇಬಲ್ ಅನ್ನು ಹಾಕಿದ್ದಾರೆ. ಇಯರ್ಸ್ ಒಂದ್ ಕಡೆ ಇಯರ್ಸ್ ಅನ್ನು ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ಪ್ರಾಫಿಟ್ಸ್ ಅನ್ನು ಕೊಟ್ಟಿದ್ದಾರೆ. 2008-9 20,000 profits, 2009-10 24,000 profits, 2010-11 30,000 profit, 2011-12 25,000 profits, 2012-13 18,000 profits. So ಇಷ್ಟು ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದ್ದಾರೆ, ಪ್ರಾಫಿಟ್ಸ್ ಗಳನ್ನ ಕೊಟ್ಟಿದ್ದಾರೆ. Calculate the value of goodwill on the basis of 3 years of purchase. So ನಮಗೆ ಇಲ್ಲಿ ಪರ್ಚೇಸ್ ಅನ್ನು ಹೇಳಿದ್ದಾರೆ, 3 years purchase ಅನ್ನು ಹೇಳಿದ್ದಾರೆ. ಸೊ ಅದಕ್ಕೆ ಅಂಡರ್ಲೈನ್ ಮಾಡ್ತಾ ಇದ್ದೀವಿ. Of weighted average profits based on weights. So weights ಅನ್ನು ಕೊಟ್ಟಿದ್ದಾರೆ, ಹೇಳಿದ್ದಾರೆ weighted average profits based ಅಂತ ಹೇಳಿದ್ದಾರೆ. 1, 2, 3, 4 and 5 respectively. So ನಮಗೆ ಏನು ಕೊಟ್ಟಿದ್ದಾರೆ, weighted average ಅನ್ನು ಕೊಟ್ಟಿದ್ದಾರೆ. ಸೊ weights ಅನ್ನು ಕೊಟ್ಟಿದ್ದಾರೆ, ಇಲ್ಲಿ 1, 2, 3, 4, 5 ಅಂತ ಕೊಟ್ಟಿದ್ದಾರೆ, weights ಅನ್ನು ಕೊಟ್ಟಿದ್ದಾರೆ. ನಮಗೆ ಏನು ಹೇಳಿದ್ದಾರೆ, weighted average profit ಅಂತ ಮಾಡೋದಕ್ಕೆ ನಮಗೆ ಇಲ್ಲಿ ಹೇಳಿದ್ದಾರೆ. ಸೊ ಸೊಲ್ಯೂಷನ್ ಗೆ ಹೋಗೋಣ. ಸೊ ನಾವು ಮೊದಲಿಗೆ ನಾವೇನು ಅರ್ಥ ಮಾಡ್ಕೊಳ್ಬೇಕು, ಸೊ ಏನು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅದನ್ನ ನಾವು ನೋಡ್ಬೇಕು. ಇನ್ನೊಂದ್ಸತಿ ನಮಗೆ ಪ್ರಾಫಿಟ್ಸ್ ಗಳನ್ನ ಕೊಟ್ಟಿದ್ದಾರೆ, ವೇಟ್ಸ್ ಕೂಡ ಕೊಟ್ಟಿದ್ದಾರೆ, ಅದ್ರ ಜೊತೆಗೆ ನಮಗೆ ಏನು ಹೇಳಿದ್ದಾರೆ, 3 ಇಯರ್ಸ್ ಪರ್ಚೇಸ್ ಅಂತ ಹೇಳಿದ್ದಾರೆ. ಸೊ ಈಗ ನಾವೇನು ಮಾಡಬೇಕು, ಸೊಲ್ಯೂಷನ್ ಗೆ ಹೋಗೋದಕ್ಕೆ ಮುಂಚೆ ನಾವೇನು ಮಾಡಬೇಕು, ಫಾರ್ಮುಲಾ ಅನ್ನು ಬರೀಬೇಕು. ವೇಟೆಡ್ ಅವರೇಜ್ ಪ್ರಾಫಿಟ್ಸ್ ನ ಫಾರ್ಮುಲಾ ಬರೀಬೇಕು. ಸೊ ಫಾರ್ಮುಲಾ ಏನಿದೆ, ವೇಟೆಡ್ ಅವರೇಜ್ ಪ್ರಾಫಿಟ್
ಇಸ್ ಈಕ್ವಲ್ ಟು ಸೊ ಏನಿದೆ ಟೋಟಲ್ ಪ್ರಾಡಕ್ಟ್ divided by total weights divided by total weights. So ನಮಗೆ total product ಗೊತ್ತಿಲ್ಲ, total weights ಕೂಡ ಗೊತ್ತಿಲ್ಲ. So ನಮಗೆ total product ಅನ್ನು ನಾವು ಫಾರ್ಮುಲಾ ಬರ್ಕೊಂಡ್ರೆ so total product is equal to product into weights. Total product is equal to product into weight. So ಇಲ್ಲಿ ನಾವು ಒಂದು ಟೇಬಲ್ ಅನ್ನು ಹಾಕ್ತಾ ಇದ್ದೇವೆ. So 4 ಕಾಲಮ್ ಅನ್ನು ಹಾಕ್ತಾ ಇದ್ದೇವೆ. So first column years, second column profits, third column weights and fourth column product. So ಈ ತರ ನಾವು 4 ಕಾಲಮ್ ಅನ್ನು ಹಾಕ್ತಾ ಇದ್ದೇವೆ. ಸೊ ಇಯರ್ಸ್ ಕಾಲಮ್ ಅಲ್ಲಿ ನಾನು ಏನು ಮಾಡ್ತಾ ಇದ್ದೇನೆ, ಎಲ್ಲ ಇಯರ್ಸ್ ಅನ್ನು ಬರ್ಕೊಂಡಿದ್ದೇನೆ. 2008 ಇಂದ 13 ವರೆಗೂ ಬರ್ಕೊಳ್ತೇನೆ. 2008 to 9, 2009 to 10, 10 to 11, 11 to 12 and 12 to 13. ಸೊ ಈ ತರ ಬರ್ಕೊಂಡಿದ್ದೇನೆ. ಪ್ರಾಫಿಟ್ಸ್ ಕೂಡ ಬರೀತೇನೆ. 20,000, 24,000, 30,000, 25,000 and 18,000. 20,000, 24,000, 30,000, 25,000 and 18,000. ಸೊ ಎಲ್ಲ ಪ್ರಾಫಿಟ್ಸ್ ಗಳನ್ನು ಬರ್ಕೊಂಡಿದ್ದೇನೆ. ಸೊ ಈಗ ನಾನು ವೇಟ್ಸ್ ಕಾಲಮ್ ಏನು ಮಾಡಬೇಕು, ವೇಟ್ಸ್ ಕಾಲಮ್ ಅನ್ನು ಬರೀಬೇಕು. ಸೊ ವೇಟ್ಸ್ ಕಾಲಮ್ ನಮಗೆ ಕೊಟ್ಟಿದ್ದಾರೆ, ವೇಟ್ಸ್ ಅನ್ನು ಕೊಟ್ಟಿದ್ದಾರೆ 1 2 3 4 5 ಕೊಟ್ಟಿದ್ದಾರೆ. ಸೊ ಅದೇ ತರ ಬರ್ಕೊಳ್ಬೇಕು. 1 2 3 4 and 5. ಸೊ ವೇಟ್ಸ್ ಅನ್ನು ಕೊಟ್ಟಿದ್ದಾರೆ. ಸೊ ಈಗ ನಾನು ಪ್ರಾಡಕ್ಟ್ ಅನ್ನು ಮಾಡಬೇಕು. ಸೊ ಪ್ರಾಡಕ್ಟ್ ಮಾಡಬೇಕಂತಂದ್ರೆ ಟೋಟಲ್ ಪ್ರಾಡಕ್ಟ್ ಮಾಡಬೇಕಂದ್ರೆ ನಮಗೆ ಏನಿದೆ ಫಾರ್ಮುಲಾ, ಪ್ರಾಡಕ್ಟ್ ಇಂಟು ವೇಟ್. ಸೊ ನಮಗೆ ಇಲ್ಲಿ ಏನು ಮಾಡಬೇಕು, ಸಾರಿ ಪ್ರಾಫಿಟ್ಸ್ ಇಂಟು ವೇಟ್ಸ್ ಆಗಬೇಕು. ಸೊ ಪ್ರಾಫಿಟ್ಸ್ ಇಂಟು ವೇಟ್ಸ್ ಮಾಡಬೇಕು. ಸೊ ನಮಗೆ ಇಲ್ಲಿ ಪ್ರಾಫಿಟ್ಸ್ ಕೊಟ್ಟಿದ್ದಾರೆ. ಸೊ ಇಂಟು ವೇಟ್ಸ್ ಮಾಡಬೇಕು. ಸೊ 20,000 ಇಂಟು 1 ಮಾಡಬೇಕು. ಎಷ್ಟಾಗುತ್ತೆ ಟೋಟಲ್ 20,000 ಆಗುತ್ತೆ. ಸೆಕೆಂಡ್ ಒನ್ 24,000 ಇಂಟು 2 ಮಾಡಬೇಕು. ಎಷ್ಟಾಗುತ್ತೆ 48,000 ಆಗುತ್ತೆ. 30,000 ಇಂಟು 3 ಮಾಡಬೇಕು. ಎಷ್ಟಾಗುತ್ತೆ 90,000 ಆಗುತ್ತೆ. 25,000 ಇಂಟು 4 ಮಾಡಬೇಕು. ಎಷ್ಟಾಗುತ್ತೆ 1 lakh ಆಗುತ್ತೆ. 18,000 ಇಂಟು 5 ಮಾಡಬೇಕು. ಎಷ್ಟಾಗುತ್ತೆ 90,000 ಆಗುತ್ತೆ. ಸೊ ಈಗ ನಾವು ಮಾಡಬೇಕು ಟೋಟಲ್ ಪ್ರಾಡಕ್ಟ್ ಅನ್ನು ಮಾಡಬೇಕು. ಸೊ ಪ್ರಾಡಕ್ಟ್ ಅನ್ನು ಅಷ್ಟು ಏನು ಮಾಡಬೇಕು, ನಾವು ಟೋಟಲ್ ಮಾಡಬೇಕು. ಸೊ ಈಗ ಬರಬೇಕು ಟೋಟಲ್ ಪ್ರಾಡಕ್ಟ್. ಸೊ ಟೋಟಲ್ ಪ್ರಾಡಕ್ಟ್ ಟೋಟಲ್ ಪ್ರಾಡಕ್ಟ್. ಸೊ ಟೋಟಲ್ ಪ್ರಾಡಕ್ಟ್ ಅನ್ನು ಮಾಡಬೇಕು. ಸೊ ಟೋಟಲ್ ಮಾಡಬೇಕು. ಸೊ ಟೋಟಲ್ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ 3,48,000 ಬರುತ್ತೆ. ಸೊ ಪ್ರಾಡಕ್ಟ್ ಎಷ್ಟು ಬರುತ್ತೆ, ಟೋಟಲ್ ಪ್ರಾಡಕ್ಟ್ 3,48,000 ಬರುತ್ತೆ. ಅದೇ ತರ ನಾವು ಏನು ಮಾಡಬೇಕು, ಟೋಟಲ್ ವೇಟ್ಸ್ ಅನ್ನು ಮಾಡಬೇಕು. ಸೊ ವೇಟ್ಸ್ ಅನ್ನು ಅಷ್ಟು ಟೋಟಲ್ ಮಾಡಬೇಕು. ಸೊ ಅದೆಷ್ಟು ಬರುತ್ತೆ 15 ಬರುತ್ತೆ. ಸೊ 15 ಅನ್ನು ಬರೀಬೇಕು. ಸೊ ಆ ನಂತರ ನಾವು ಏನು ಮಾಡಬೇಕು, ಇಲ್ಲಿ ಫಾರ್ಮುಲಾದಲ್ಲಿ ಏನಿದೆ ಅದನ್ನ ಬರೀಬೇಕು. ಸೊ ಇಲ್ಲಿ ಟೋಟಲ್ ಪ್ರಾಡಕ್ಟ್ ನಮಗೆ ಸಿಕ್ಕಿದೆ. ಸೊ ಟೋಟಲ್ ಪ್ರಾಡಕ್ಟ್ ಎಷ್ಟಿದೆ 3,48,000 ಇದೆ. ಸೊ ಅದನ್ನು ಬರೀಬೇಕು. ಡಿವೈಡೆಡ್ ಬೈ ಮಾಡಬೇಕು 15 ಅನ್ನು ಮಾಡಬೇಕು. ಇಲ್ಲಿ ಬರ್ತಾ ಇದ್ದೀನಿ. ಟೋಟಲ್ ಪ್ರಾಡಕ್ಟ್ ಸಿಕ್ಕಿದೆ ನಮಗೆ 3,48,000. 3,48,000. ಟೋಟಲ್ ವೇಟ್ಸ್ ಕೂಡ ಸಿಕ್ಕಿದೆ 15 ಇದೆ. ಸೊ 15 ಬರ್ತಿದ್ದೀನಿ. ಸೊ ಎಷ್ಟಾಗುತ್ತೆ, ಇದು ಎಷ್ಟು ಬರುತ್ತೆ
23,200 ಬರುತ್ತೆ. ಎಷ್ಟು ಬರುತ್ತೆ? 23,200 ಬರುತ್ತೆ. ಸೊ ಇದೇನಾಗಿರುತ್ತೆ ನಮ್ದು ವೇಟೆಡ್ ಅವರೇಜ್ ಪ್ರಾಫಿಟ್ಸ್ ಆಗಿರುತ್ತೆ. ಏನಾಗುತ್ತೆ? ವೇಟೆಡ್ ಅವರೇಜ್ ಪ್ರಾಫಿಟ್ಸ್ ಆಗಿರುತ್ತೆ. ಸೊ ಈ ತರ ಮಾಡಬೇಕು. ಸೊ ಆನಂತರ ನಾವೇನ್ ಮಾಡಬೇಕು? ಇಲ್ಲಿ ಗುಡ್ ವಿಲ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಗುಡ್ ವಿಲ್ ಗೆ ಏನ್ ಫಾರ್ಮುಲಾ ಇದೆ? ಸೊ ಇಲ್ಲೇ ಬರೀತೀನಿ. Goodwill is equal to weighted average profits into weighted average profits into number of years purchased into number of years purchased. So ನಮಗೆ number of years purchased ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಿದ್ದಾರೆ 3 years of purchase ಅಂತ ಹೇಳಿದ್ದಾರೆ. 3 years of purchase ಅಂತ ಹೇಳಿದ್ದಾರೆ. ಸೊ ನಾವೇನ್ ಮಾಡಬೇಕು? weighted profits ಅನ್ನು ಹಂಚಿಕೊಳ್ಳಬೇಕು. ಸೊ weighted average profit ಎಷ್ಟು ಬಂದಿದೆ? 23,200 ಬಂದಿದೆ. ಸೊ into number of years purchase ಮಾಡಬೇಕು. ಸೊ ಎಷ್ಟಿದೆ? 3 ಇದೆ. ಸೊ ನಮಗೆ ಗುಡ್ ವಿಲ್ ಎಷ್ಟು ಬರುತ್ತೆ? 69,600 ಎಷ್ಟು ಬರುತ್ತೆ? 69,600. ಸೊ ಈ ತರ ನಾವೇನ್ ಮಾಡಬೇಕು? ವೇಟೆಡ್ ಅವರೇಜ್ ಪ್ರಾಫಿಟ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಮೊದಲಿಗೆ ನಾವೇನ್ ಮಾಡಬೇಕು? ವೇಟೆಡ್ ಅವರೇಜ್ ಪ್ರಾಫಿಟ್ ಫಾರ್ಮುಲಾನ ಬರೀಬೇಕು. ಟೋಟಲ್ ಪ್ರಾಡಕ್ಟ್ ಡಿವೈಡೆಡ್ ಬೈ ಟೋಟಲ್ ವೇಟ್ಸ್ ಬರೀಬೇಕು. ಆ ನಂತರ ನಾವು ಟೋಟಲ್ ಪ್ರಾಡಕ್ಟ್ ಅನ್ನ ಏನ್ ಮಾಡಬೇಕು? ಅಲ್ಲಿ ಕಂಪ್ಯೂಟ್ ಮಾಡಬೇಕು. ಸೊ ಈ ತರ ಟೇಬಲ್ ಹಾಕಬೇಕು. ಇಯರ್ಸ್, ಪ್ರಾಫಿಟ್ಸ್, ವೇಟ್ಸ್ ಅಂಡ್ ಪ್ರಾಡಕ್ಟ್ ಮಾಡಬೇಕು. ಸೊ ಇಯರ್ಸ್ ಮತ್ತೆ ಪ್ರಾಫಿಟ್ಸ್ ನಮಗೆ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ ಕ್ವೆಶ್ಚನ್ ಅಲ್ಲಿ. ಸೊ ಅದನ್ನ ಬರೀಬೇಕು. ಆ ನಂತರ ನಮಗೆ ವೇಟ್ಸ್ ಕೂಡ ಕೊಟ್ಟಿದ್ದಾರೆ. 1 2 3 4 5 ಅಂತ ಹೇಳಿದ್ದಾರೆ. ಸೊ ಅದನ್ನ ವೇಟ್ಸ್ ಕಾಲಮ್ ಅಲ್ಲಿ ಬರೀಬೇಕು. ಸೊ ಲಾಸ್ಟ್ ನಾವು ಪ್ರಾಡಕ್ಟ್ ನ ಹೇಗೆ ಮಾಡಬೇಕು? ಸೊ ಟೋಟಲ್ ಪ್ರಾಡಕ್ಟ್ ಮಾಡಬೇಕು ಅಂದ್ರೆ ಅದಕ್ಕೆ ಫಾರ್ಮುಲಾ ಇದೆ. ಪ್ರಾಫಿಟ್ಸ್ ಇಂಟು ವೇಟ್ಸ್ ಮಾಡಬೇಕು. ಸೊ ಪ್ರಾಫಿಟ್ಸ್ ಇಂದ ಏನ್ ಮಾಡಬೇಕು? ವೇಟ್ಸ್ ಇಂದ ಇದು ಮಾಡಬೇಕು. ನಮಗೆ ಏನು ಸಿಗುತ್ತೆ? ಟೋಟಲ್ ಪ್ರಾಡಕ್ಟ್ ಸಿಗುತ್ತೆ. ಸೊ ಟೋಟಲ್ ಪ್ರಾಡಕ್ಟ್ ಎಷ್ಟಾಗುತ್ತೆ? 3,48,000 ಆಗುತ್ತೆ. ಆ ನಂತರ ನಾವು ಏನ್ ಮಾಡಬೇಕು? ಅದೇ ತರ ಏನ್ ಮಾಡಬೇಕು? ವೇಟ್ಸ್ ಅನ್ನ ಟೋಟಲ್ ಮಾಡಬೇಕು. ಎಷ್ಟಾಗುತ್ತೆ? 15 ಬರುತ್ತೆ. ಸೊ ಆ ನಂತರ ಫಾರ್ಮುಲಾದಲ್ಲಿ ಏನಿದೆ? ಟೋಟಲ್ ಪ್ರಾಡಕ್ಟ್ ಡಿವೈಡೆಡ್ ಬೈ ಟೋಟಲ್ ವೇಟ್ಸ್ ಇದೆ. ಸೊ ಟೋಟಲ್ ಪ್ರಾಡಕ್ಟ್ ಇದೆ 3,48,000 ಇದೆ. ಸೊ ಅದನ್ನ ಬರೀಬೇಕು. ಆ ನಂತರ ನಾವು ಏನ್ ಮಾಡಬೇಕು? ಇಲ್ಲಿ ಡಿವೈಡೆಡ್ ಬೈ ಟೋಟಲ್ ವೇಟ್ಸ್ ಬರೀಬೇಕು. ಸೊ ಟೋಟಲ್ ವೇಟ್ಸ್ 15 ಇದೆ. ಸೊ ಎಷ್ಟಾಗುತ್ತೆ ನಮಗೆ? ವೇಟೆಡ್ ಅವರೇಜ್ ಪ್ರಾಫಿಟ್ 23,200 ಆಗುತ್ತೆ. ಸೊ ಆ ನಂತರ ನಾವು ಏನ್ ಮಾಡಬೇಕು? ಗುಡ್ ವಿಲ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಗುಡ್ ವಿಲ್ ಗೆ ಫಾರ್ಮುಲಾ ಇದೆ. ಸೊ ಏನು ಫಾರ್ಮುಲಾ ಇದೆ? weighted average profits. So weighted average profits ನಮಗೆ ಸಿಕ್ಕಿದೆ into number of years purchase. So number of years purchase ನಮಗೆ ಕೊಟ್ಟಿದ್ದಾರೆ. ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ 3 years of purchase ಅಂತ ಹೇಳಿದ್ದಾರೆ. ಸೊ ಏನ್ ಮಾಡಬೇಕು? weighted average profit 23,200 into 3 ಮಾಡಬೇಕು. ಸೊ ನಮಗೆ ಟೋಟಲ್ ಗುಡ್ ವಿಲ್ ಆಫ್ ದಿ ಫರ್ಮ್ ಎಷ್ಟು ಬರುತ್ತೆ? 69,600 ಬರುತ್ತೆ. ಸೊ ಈ ತರ ನಾವೇನ್ ಮಾಡಬೇಕು? weighted average profit ಅನ್ನು ನಾವು ಇಲ್ಲಿ ಸಾಲ್ವ್ ಮಾಡಬೇಕು. ಸೊ ಈಗ ನಾವೇನ್ ಮಾಡ್ತೀವಿ? ನೆಕ್ಸ್ಟ್ ಮೆಥಡ್ ಗೆ ಹೋಗ್ತೀವಿ. ಸೊ ನೆಕ್ಸ್ಟ್ ಮೆಥಡ್ ಯಾವಪ್ಪ ಅಂತಂದ್ರೆ ಸೂಪರ್ ಪ್ರಾಫಿಟ್